Hi guys, welcome back to Pallavi Goda YouTube channel. ಏನ್ ಲಾಗ್ ಅಂತ ಅಂದರೆ ಇವತ್ತು ಭಾನುವಾರ ಚಪ್ರ ಪೂಜೆ ನಡೀತಾ ಇದೆ. ಕೆಳಗಡೆ ಚಪ್ರ ಎಲ್ಲ ಹಾಕಾಗಿದೆ. ಇವಾಗ ಹೋಗಿ ನಮ್ಮ ಅಕ್ಕ ಪೂಜೆ ಮಾಡಬೇಕು, ಅದನ್ನ ಲಾಗ್ ಮಾಡ್ತೀನಿ ನಾನು. ಶುಕ್ರವಾರ ಹಳದಿ ಮತ್ತು ಮೆಹಂದಿ ಇದ್ದಿದ್ದು ಬಿಡಿಸ್ಕೊಂಡಿದ್ದೀವಿ ನೋಡಿ. ಮೆಹಂದಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇವಾಗ ಹೋಗಿ ಕೆಳಗಡೆ ಚಪ್ರ ಪೂಜೆ ಮಾಡಬೇಕು. ಇವತ್ತು ಭಾನುವಾರ ದೇವರೂಟ ಬಂದಿದೆ, ಸೋಮವಾರ ಮುಹೂರ್ತ ಬಂದಿರೋದು. ಎಲ್ಲನೂ ಲಾಗ್ ಮಾಡೋಕ್ಕೆ ಆದಷ್ಟು ನಾನು ಎಲ್ಲನೂ ಲಾಗ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ಇವಾಗ ಚಪ್ರದ ಪೂಜೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಗೈಸ್, ನಾವು ಹೋದ ತಕ್ಷಣ ಚಪ್ರದ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಅಕ್ಕ ಇನ್ನೂ ರೆಡಿ ಆಗಿರಲಿಲ್ಲ. ಹಾಗಾಗಿ ನಾನು ಮತ್ತು ನಮ್ಮ ಅಜ್ಜಿ ಸೇರಿ ಇಬ್ಬರು ನಮ್ಮ ಅಕ್ಕಂಗೆ ಸ್ಯಾರಿ ಪಿನ್ ಮಾಡ್ಕೊಡ್ತಾ ಇದ್ವಿ. ನೋಡಿ, ಬಂದ ತಕ್ಷಣ ಚಪ್ರದ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಇನ್ನೂ ರೆಡಿ ಆಗಿಲ್ಲ. ಇವಾಗ ನಾನು ಬಂದು ಇವ್ರಿಗೆ ರೆಡಿ ಮಾಡಿ ನೀರು ತಗೋ. ನಮ್ಮ ಅಜ್ಜಿ ಒಂಕಾಯಿ ನಾಲ್ಕು ಬಾಳೆಹಣ್ಣು ಇಲ್ಲದೆಲೆ ಅಡಿಕೆ ಅಷ್ಟು ಕುಂಕುಮ ಇಟ್ಕೊಂಡು ಎಲ್ಲ ತಲೆ ಉದ್ದ ಎಲ್ಲ ಬೆಚ್ಚಬಣ್ಣ ಇಟ್ಕೊಂಡು ಗೈಸ್, ಫೈನಲಿ ಇವಾಗ ನಮ್ಮ ಅಕ್ಕ ರೆಡಿ ಆದರು. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಮುಂದಗಡೆ ಕಾರ್ ನಿಂತಿದೆ. ಯಾಕಂತ ಅಂದರೆ ನಮ್ಮ ಅಕ್ಕವರು ಮನೆ ದೇವ್ರಿಗೆ ಹೋಗಿ ಇಲ್ಲಿ ತಳಗೆ ಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕು. ಹಾಗಾಗಿ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವರು. ಇವಾಗ ಚಪ್ರದ ಪೂಜೆ ಮಾಡ್ತಾ ಇದ್ದಾರೆ. ಚಪ್ರ ಹೇಗೆ ಹಾಕಿದ್ದಾರೆ ಅಂತ ಕಮೆಂಟ್ ಮಾಡಿ. ಮಾಡ್ದೆ ಬಿಡು, ಅವ್ನ ಎತ್ತ ಸಚಿ ಎತ್ತಲ್ಲ. ಹಂಗೆ ಹಂಗೆ ಆಯಿತು. ಪೂಜೆ ಮಾಡಲಿ ಒಂಚೂರು. ಇವಾಗ ಆರತಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಇವರೆಲ್ಲ ನಿಂತ್ಕೊಂಡು ನೋಡ್ತವ್ರೆ. ಇಳಿದು ಸ್ನಾನ ಮಾಡಿಲ್ಲ, ಸ್ನಾನ ಮಾಡು ಅಂದರೆ ನಮ್ಮ ಅಕ್ಕ ಸ್ನಾನ ಮಾಡಿ ಅರ್ಶಿನ ಕುಂಕುಮ ಹಿಡ್ಕೊಂಡು ನಿಂತಿದ್ದಾಳೆ. ಆಯ್ ಮಾಡು. ನಮ್ಮಮ್ಮ ಇವಾಗ ರೆಡಿ ಆಗಿ ಬಂದಿದ್ದಾರೆ. ನಮ್ಮವ್ವ ಬೈತೈತೆ ಆಗ್ಲಿಂದ ಎಲ್ಲರಿಗೂ, ಬೇಗ ಬೇಗ ರೆಡಿಯಾಗಿ ಅಂತ. ನೋಡಿ, ಮಜ್ಜಿ ಕಪ್ಪಲ್ ಬೆಳಗಿರೋ ಸಾಕು ಅಂತ ಇವಾಗ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ನಮ್ಮ ಅಕ್ಕ. ಅಲ್ಲಿ ಫೋಟೋಗ್ರಾಫರ್ ತೆಗಿತಾ ಇದ್ದಾರೆ. ಹೆಲ್ಮೆಟ್ ಹಾಕೊಂಡೆ ತೆಗಿತಾವ್ರು ನೋಡಿ ಫೋಟೋಗ್ರಾಫರು. ಇವಾಗ ಮಂದೇವ್ರಿಗೆ ಹೋಗ್ತಾ ಇದ್ದಾರೆ ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ. ಇವರೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ, ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ ನೋಡಿ. ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಅಲ್ಲಿ ತಳಗೆ ಕೊಟ್ಬಿಟ್ಟು ಬರ್ತಾರೆ. ಇವಾಗ ನಾವು ಸಿಟಿಗೆ ಹೋಗ್ಬೇಕು. ಸಿಟಿ ಸ್ವಲ್ಪ ಕೆಲಸ ಇದೆ ಅಲ್ವೇ? ಅವಳು ಫೋನಲ್ಲಿ ಬ್ಯುಸಿ ಇದ್ದಾಳೆ ನಮ್ಮ ಅಕ್ಕ. ನಮ್ಮ ಅಕ್ಷರನ ನೋಡಿ, ಮದುವೆ ಗಂಡಿನ ಅಣ್ಣ ನೋಡಿ ಹೆಂಗವ್ರೆ. ಮದುವೆ ಹೆಣ್ಣಿನಮ್ಮ, ಸಾರಿ ಗೈಸ್, ಮದುವೆ ಹೆಣ್ಣಿನ ಗೈಸ್, ಏನೇನೋ ಹೇಳ್ತಿದ್ದೀನಿ ಗೈಸ್. ಮದುವೆ ಹುಡುಗಿ ಅಣ್ಣ ಅವರು, ಅಣ್ಣ ಗೈಸ್ ಅವರು, ಮದುವೆ ಹುಡುಗಿ ಅಣ್ಣ. ಎಲ್ಲ ಹೊರಡ್ತಾ ಇದ್ದಾರೆ. ಇವಾಗ ಹೊರಡ್ತಾ ಇದ್ದಾರೆ. ತಳಗೆ ತಗೊಂಡಿದ್ದಾರೆ ಅಲ್ಲಿ. ಇವಾಗ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಬನ್ನಿ ಹುಷಾರಾಗಿ. ಬಾಯ್ ಬಾಯ್. ಇವಾಗ ತಳಗೆ ತಗೊಂಡು ಹೋಗಾಯ್ತು ನಮ್ಮ ಮನೆದೇವ್ರಿಗೆ. ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನಮಗೆ ಸ್ವಲ್ಪ ಕೆಲಸ ಇದೆ. ನಾವು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಹಾಗಾಗಿ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ನಾವು ಇವಾಗ ಸಂತೋಷ್ ಬುಟ್ಟಿ ವರ್ಡಿಗೆ ಬಂದ್ವಿ. ಹೆಣ್ಮಕ್ಳು ದಿನ ಶಾಪಿಂಗ್ ಮಾಡ್ತಾಯಿದ್ರು. ಮದುವೆ ಹಿಂದಿನ ದಿನ ಮಾತ್ರ ಶಾಪಿಂಗ್ ಹೋಗೋದನ್ನ ಬಿಡಲ್ಲ. ನಾವು ಕೂಡ ಹಂಗೇನೆ ಮದುವೆ ಹಿಂದಿನ ದಿನ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಇವಾಗ ನಮಗೆ ರಿಸೆಪ್ಷನಿಗೆ ಹಾಕೊಳ್ಳೋಕ್ಕೆ ಅಂತ ಸ್ವಲ್ಪ ಕೆಲವು ಐಟಮ್ಸ್ನ ಬೇಕಿತ್ತು. ಹಾಗಾಗಿ ತಗೊಳ್ಳೋಕ್ಕೆ ಅಂತ ಬಂದ್ವಿ. ನಮ್ಮ ಅಕ್ಕವ್ರ ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲ, ಅವರಿಗೆ ಫೋನ್ ಮಾಡಿ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ತೋರಿಸ್ತಾ ಇದ್ವಿ. ಗೈಸ್, ನಾವು ಸಿಟಿಯಿಂದ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಎಲ್ಲರೂ ಹೊರಟು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಊರಲ್ಲಿ ಯಾವುದೇ ಮದುವೆ ಆದರೂ ಕೂಡ ದೇವಮ್ಮ ದೇವಸ್ಥಾನ ಮತ್ತು ಶನಿದೇವ್ರ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಮಾಲೆ ಹಾಕಿಸ್ಕೊಂಡು ಹೋಗ್ತಾರೆ. ಇವಾಗ ನಮ್ಮ ಅಕ್ಕಂಗೂ ಕೂಡ ಮಾಲೆ ಹಾಕ್ತಾರೆ. ಅದಕ್ಕೋಸ್ಕರ ಒಳಗಡೆ ಎಲ್ಲ ಪೂಜೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಗೈಸ್, ಮಾಲೆ ಎಲ್ಲ ಹಾಕಿಸ್ಕೊಂಡಾಯಿತು. ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾದ್ರೆ ಬೆಟ್ಟ ಮಣೆ ಹಾಕ್ತಾ ಇದ್ದಾರೆ ನಮ್ಮ ಅಪ್ಪ ಮತ್ತು ನಮ್ಮ ಅಂಕಲ್. ಗೈಸ್, ಇದೆ ನೋಡಿ ನಮ್ಮ ಊರಲ್ಲಿರೋ ಆಂಜನೇಯ ದೇವಸ್ಥಾನ. ಇಲ್ಲೂ ಕೂಡ ಇವಾಗ ಮಾಲೆ ಹಾಕಿಸ್ಕೋಬೇಕು. ಹಾಗಾಗಿ ಒಳಗಡೆ ಏನಾದ್ರು ಪೂಜೆ ಮಾಡ್ತಾ ಇದ್ದಾರೆ.
ಗೈಸ್ ಇವಾಗ ಬಂದಿರೋ ದೇವಸ್ಥಾನ ಬಂದು ನಮ್ಮ ಮನೆ ಹಿಂದೆನೇ ಇರೋದು ನಮ್ಮ ಮನೆ ದೇವರು. ಇದು ಲಕ್ಷ್ಮೀದೇವಿ, ವೆಂಕಟ ಸ್ವಾಮಿ ಮತ್ತು ಪದ್ಮಾವತಿ. ನಮ್ಮ ಅಕ್ಕಂಗೆ ಇಲ್ಲೂ ಕೂಡ ಮಾಲೆ ಹಾಕಿಸ್ಬೇಕು ನಮ್ಮ ಮನೆ ದೇವರಾಗಿರೋದ್ರಿಂದ. ಹಾಗಾಗಿ ಇವಾಗ ಒಳಗಡೆ ಎಲ್ಲ ರೆಡಿ ಇದೆ, ಮಾಲೆ ಒಂದು ಹಾಕಬೇಕು ಅಷ್ಟೇ. ಇವಾಗ ಇಲ್ಲಿರೋದು ಕೂಡ ಪದ್ಮಾವತಿ ಮತ್ತು ವೆಂಕಟ ಸ್ವಾಮಿ, ಲಕ್ಷ್ಮೀದೇವಿ ಅಡ್ಡೆ ಇರೋದು ಇಲ್ಲಿ. ಗೈಸ್ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಮಾಲೆ ಹಾಕಿಸ್ಕೊಂಡು ಬಂದಾಯಿತು. ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗಾಗಿ ಆರತಿ ಮಾಡಿಕೊಂಡು ಮನೆ ಒಳಗಡೆ ಕರ್ಕೊತಾ ಇದ್ದೀವಿ. ಇವಾಗ ಮನೆ ಒಳಗಡೆ ಆಸೆ ಹಾಕ್ತಾರೆ, ಹೇಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನಮ್ಮ ಅಕ್ಕಂಗೆ ಆಸೆ ಎಲ್ಲ ಹಾಕಿಸ್ಕೊಂಡು ಇವಾಗ ಡೈರೆಕ್ಟ್ ಚೌಟ್ರಿಗೆ ಬಂದಿದ್ದೀವಿ. ನಮ್ಮ ಅಕ್ಕ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಇದು ಏನದು ಏನು ಬರೀತವ್ರೆ ಇದನ್ನ? ಗಡಿಗೆ ಬರೀತವ್ರೆ. ಇಲ್ಲಿ ನಮ್ಮ ಅಕ್ಕ ನಿಂತಿದ್ದಾರೆ. ಅಲ್ಲಿ ಶಾಸ್ತ್ರದ ಭತ್ತ ಕೊಡ್ತಾ ಇದ್ದಾರೆ ಗೈಸ್. ಇವಾಗ ಶಾಸ್ತ್ರದ ಭತ್ತ ಕೊಡ್ತಾ ಇದ್ದಾರೆ. ಶಾಸ್ತ್ರದ ಭತ್ತ ಕುಟ್ಟಕ್ಕೆ ಕೊಟ್ಟರೆ ಇವ್ರು ಕುಡ್ತಾ ಇಲ್ಲ. ನನ್ನ ಸೀರೆ ಉಡ್ಕೊಂಡಿದೀವಿ, ಮೇಕಪ್ ಮಾಡ್ಕೊಂಡಿದೀವಿ, ಮೇಕಪ್ ಹೋಗುತ್ತೆ, ನಾವು ಕುಟ್ಟಲ್ಲ ಅಂತ ಹೇಳ್ತವ್ರೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೋಗುತ್ತೆ, ನಾವು ಕುಟ್ಟಲ್ಲ ಅಂತ ಹೇಳ್ತವ್ರೆ ನೋಡಿ. ಇವಾಗ ನಮ್ಮನ್ನ ಕರಿತವ್ರೆ, ಕುಟ್ ಬನ್ನಿ ಅಂತ. ಗೈಸ್ ಅವಾಗಲೇ ಬರೀತಿದ್ರಲ್ಲ ಅರಣಗಡ್ಗೆ, ಅದರಲ್ಲಿ ನೀರು ತೊಗೊಬಂದು ಇವಾಗ ಎಣ್ಣೆ ನೀರು ಒಳಗಡೆ ಇಡ್ತಾರೆ. ಗೈಸ್ ಎಲ್ಲ ಶಾಸ್ತ್ರನೂ ಮಾಡಿ ಇವಾಗ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಆವಾಗಲೇ ತುಂಬ ಶಾಸ್ತ್ರಗಳಾಯಿತು, ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು, ಹಾಗಾಗಿ ಬಳೆ ಶಾಸ್ತ್ರದ ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಗೈಸ್ ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಬಳೆಗಳಿಗೆ. ಇಲ್ಲಿ ಪಿಂಕ್ ಡ್ರೆಸ್ ಹಾಕೊಂಡು ನಿಂತಿದ್ದಾರಲ್ಲ ಅವರು ನಮ್ಮ ಅಣ್ಣ ಹೆಂಡ್ತಿ, ಅಂದರೆ ನೆಕ್ಸ್ಟ್ ಮದುವೆ ಆಗ್ತಿರೋರು ಇವರೇನೆ. ಅವ್ರ ಕಡೆ ಮದುವೆ ಆಗಿಲ್ದಿರೋ ಹುಡುಗಿರಿಗೆ ಕರೆ ಬಳೆ ತೊಡ್ಸಲ್ವಂತೆ, ನಮ್ಮ ಕಡೆ ನಾವು ತೊಡಸ್ಕೊತೀವಿ, ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಗೈಸ್ ನಮ್ಮಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಆಗಲೇ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಗೈಸ್ ಬಳೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನೈಟು ಔಟ್ಸೈಡು DJ ಎಲ್ಲ ತರಿಸಿದ್ರು ನಮ್ಮ ಅಣ್ಣ, ಹಾಗಾಗಿ ಇವಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. The next morning. ಗೈಸ್ ನಾವು ನೈಟು ಮನೆಗೆ ಬಂದು ಬೆಳಗ್ಗೆ ರೆಡಿ ಆಗೋಣ ಅಂತ ನೈಟ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಹೊರಟಿದ್ದೀವಿ ಚೌಟ್ರಿಗೆ. ಮೇಕಪ್ ಅವ್ರು ಬಂದಿದ್ದಾರೆ, ಇವಾಗ ಅಲ್ಲಿ ಮೇಕಪ್ ಮಾಡಿಸ್ಕೊಂಡು ನಾನು ಹೇಗೆ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ ನಾನು. ಗೈಸ್ ನೋಡಿ ನಮ್ಸ್ ಬಂದು ಹೇಗೆ ನೈಲ್ ಆರ್ಟ್ ಮಾಡ್ಕೊಂಡಿದ್ದಾಳೆ ಅಂತ, ಅವಳಿಗೆ ಒಳ್ಳೆ ಮಾಡ್ಕೊಂಡಿದ್ದೀವಿ. ಹೂವೆಲ್ಲ ಬಿದ್ದೋಗ್ತಾ ಇದೆ ಗೈಸ್, ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹೋಗ್ಬೇಕು ಚೌಟ್ರಿಗೆ. ನಮ್ಮ ಬಾಸ್ ಗೈಸ್ ಇವಾಗ ಚೌಟ್ರಿಗೆ ಬಂದ್ವಿ. ಸ್ಯಾರಿ ಎಲ್ಲ ಉಡ್ಸಾಗಿದೆ. ಇವಾಗ ಎಲ್ರಿಗೂ ಮೇಕಪ್ ಮಾಡ್ತಾ ಇದ್ದಾರೆ. ಇಬ್ಬರೇ ಬಂದಿದ್ದು ಮೇಕಪ್ ಆರ್ಟಿಸ್ಟು, ಹಾಗಾಗಿ ಇಬ್ಬರು ಕೂಡ ಒಬ್ರಿಗೆ ಮಾಡ್ತಾಯಿದ್ರು. ನಮಗೆ ಸ್ಯಾರಿ ಎಲ್ಲ ಉಡ್ಸಾದ್ಮೇಲೆ ನಮ್ಮ ಅಕ್ಕ ಕೂಡ ಬಂದರು. ನಮ್ಮಮ್ಮ ಇಲ್ಲೇ ಇದ್ದರು ಚೌಟ್ರಿಲೇನೆ, ಹಾಗಾಗಿ ಅವರಿಗೂ ಕೂಡ ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಗೈಸ್ ಅವರಿಗೆಲ್ಲ ಮೇಕಪ್ ಮಾಡಾಯಿತು. ಇವಾಗ ನನಗೆ ಮತ್ತು ನಮ್ಮ ಅಕ್ಕಂಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳಗಡೆ ಶಾಸ್ತ್ರ ಇದೆ ಅಂತ ಅಂದರು, ಹಾಗಾಗಿ ಕರ್ಕೊಂಡು ಹೋದರು ಅವ್ರನ್ನ.
ಗೈಸ್ ಇವಾಗ ನಮ್ಮ ಬಾವನ ಕಡೆಯವ್ರು ಬಂದರು. ಇವಾಗ ನಮ್ಮ ಅಕ್ಕ ನಮ್ಮ ಬಾವನ ಕಾಲು ತೊಳೆದು ಮತ್ತು ಆರತಿ ಎಲ್ಲ ಮಾಡಿ ಇವಾಗ ಒಳಗಡೆ ಕರ್ಕೊತಾ ಇದ್ದಾರೆ. ನಾನು ಫೋಟೋ ಕ್ಲಿಪ್ಪಿಂಗ್ಸ್ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮೇಕಪ್ ಮಾಡಿಸ್ಕೊತಾ ಇದ್ದೆ. ಗೈಸ್ ಇವಾಗ ನಮ್ಮ ಬಾವನ ಕಡೆಯವರೆಲ್ಲ ಬಂದಿದ್ದಾರೆ. ನಮ್ಮ ಅಕ್ಕ ಒಳಗಡೆ ರೆಡಿ ಆಗ್ತಾಯಿದ್ರು, ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಅಲ್ಲಿ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಬಾವಂಗೆ ಆಸೆ ಹಾಕ್ಬಿಟ್ಟು ಕೂರಿಸಿದ್ದಾರೆ. ಗೈಸ್ ನಮ್ಮ ಅಮ್ಮ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಆಯಿತು. ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿ ಆಗ್ತಾಯಿದ್ರು. ಒಬ್ರದ್ದು ಹೇರ್ ಸ್ಟೈಲ್ ಆಗಿರೋ, ಒಬ್ರದ್ದು ಮೇಕಪ್ ಆಗಿಲ್ಲ, ಮೇಕಪ್ ಆಗಿರೋ ಹೇರ್ ಸ್ಟೈಲ್ ಆಗಿರಲಿಲ್ಲ. ಹಾಗಾಗಿ ಎಲ್ಲರೂ ನಿಧಾನಕ್ಕೆ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದ್ವಿ. ನಮ್ಮ ಅಕ್ಕ ಸಿಂಗಲ್ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಇವಾಗ ಗೈಸ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಕಣ್ಣೀರು ಬಿಡೋಕ್ಕೆ ಅಂತ ಬಂದ್ವಿ. ಇದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ಹಾಗಾಗಿ ಫೋಟೋನೇ ಹಾಕಿದ್ದೀನಿ. ಇವಾಗ ಎಲ್ಲರದ್ದು ಕಣ್ಣೀರು ಬಿಟ್ಟಾಯಿತು, ಹಾಗಾಗಿ ಕಪಲ್ಸ್ದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇವಾಗ ಆಚೆ ಬಂದು ಗೈಸ್ ನೋಡಿ ನಮ್ಮ ಅಕ್ಕ ರಿಸೆಪ್ಷನಿಗೆ ಈ ಥರ ರೆಡಿ ಆಗಿದ್ದಾರೆ. ನಾವಿವಾಗ ರಿಸೆಪ್ಷನಿಗೆ ರೆಡಿ ಆಗೋಕ್ಕೆ ಅಂತ ಸ್ಯಾರಿ ಎಲ್ಲ ಇವಾಗ ತೆಗಿತಾ ಇದ್ದೀವಿ. ನೋಡಿ ಏನೋ ನಮ್ಮ ಅಮ್ಮ ಅಕ್ಕ ನೋಡಿ ಗೈಸ್ ಇಲ್ಲಿ ಹೆಂಗೆ ಮಿಂಚ್ತಾ ಇದ್ದಾಳೆ. ಹೇಗಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು? ಮದುವೆನೇ ಮುಗೀತು. ನಾನೇ ಅಡ್ಲು ತಂಗಿ ಗೈಸ್. ನೋಡಿ ಏನು ಕೊಡಿಸ್ತೀರಾ ನಂಗೆ ಅಡ್ಲು ತಂಗಿಯಾಗಿ ಬಂದರೆ? ಬನ್ನಿ ಗೈಸ್ ನೋಡಿ ನಮ್ಮ ಅಕ್ಕಂಗೆ ರಿಸೆಪ್ಷನ್ ಲುಕ್ ಎಲ್ಲ ಹಾಳು ಮಾಡ್ತವ್ರೆ ಇವರು. ತುಂಬ ಚೆನ್ನಾಗಿದೆ. ಮೇಕಪ್ ಚೆನ್ನಾಗೈತೆ. ಇದು ಎಂಥದ್ದು ಎಂಗೇಜ್ಮೆಂಟಿಗಿದೆ ಚೆನ್ನಾಗೈತೆ ಇವತ್ತು. ಗೈಸ್ ನೋಡಿದ್ರಲ್ಲ ನಮ್ಮ ಅಕ್ಕ ಹೇಗೆ ಕಾಣಿಸ್ತಿದ್ರೆ, ಹೇಗೆ ಮೇಕಪ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಬ್ಬರು ಜೋಡಿ ಹೇಗಿದೆ ಅಂತಲೂ ಕಾಮೆಂಟ್ ಮಾಡಿ. ಗೈಸ್ ನಾನು ಯಾವುದನ್ನೂ ಕ್ಲಿಪ್ಪಿಂಗ್ಸ್ನ ಕರೆಕ್ಟಾಗಿ ತೊಗೊಳಕ್ಕಾಗ್ತಾಯಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ, ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ. ಇವಾಗ ಪ್ರೀತಮ್ ಜೇಗೌಡರು ಬಂದಿದ್ದರು, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಒಳಗಡೆ ಬಂದೆ. ಇಷ್ಟವರೆಗೂ ಆಚೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ವಿ, ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಬಂದೆ. ಗೈಸ್ ನಾನು ಮದುವೆದು ಫುಲ್ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಟೈಮ್ ಸಾಲಿಲ್ಲ, ಹಾಗಾಗಿ ನಾನು ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟು ಹಾಕಿದ್ದೀನಿ. ಗೈಸ್ ಇದು ನಮ್ಮ ರಿಸೆಪ್ಷನ್ ಲುಕ್ಕು. ನಮ್ಮ ಅಕ್ಕ ಮತ್ತು ನಮ್ಮ ಸ್ಪಂದುಲ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಗೈಸ್ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟೇಜ್ ಮೇಲೆ ಬಂದಿದ್ದೀವಿ. ಇವರು ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಅತ್ತೆ ಮಾವ. ಇವಾಗ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಕಾಯ್ತಾ ಇದ್ದೀವಿ. ಎಲ್ಲ ನೋಡಿ ರಿಸೆಪ್ಷನಿಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ನಿಂತಿದ್ದೀವಿ. ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ. ನಮ್ಮ ಅಮ್ಮ ಅಕ್ಕ ಅಂತೂ ನಿದ್ದೆಲ್ಲಿ ಮುಳುಗೋಗಿದ್ದಾಳೆ ಗೈಸ್. ಇವಾಗ ರಿಸೆಪ್ಷನ್ ಎಲ್ಲ ಮುಗಿದಿದೆ, ಅಲ್ಲೆಲ್ಲ ಕೂತಿದ್ದಾರೆ. ಆಯ್ ಮಾಡಿ, ಎಲ್ಲ ಆಯ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಎಲ್ಲರಿಗೂ ಸುಸ್ತಾಗಿದೆ. ಇವಾಗ ಅಲ್ಲಿ ಗಂಡು ಹೆಣ್ಣು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ಪೂರ್ಣ ಆಯ್ ಮಾಡು. ಗೈಸ್ ಇವಾಗ ಎಲ್ಲ ಆಗಿತ್ತು. ಇವಾಗ ನಾನು ಗಂಡಿನ ಮನೆಗೆ ಹೋಗ್ತಾ ಇದ್ದೆ. ಗಂಡಿನ ಮನೆಗೆ ಹೋಗ್ತಾ ಇದ್ದೀನಿ ಅಡ್ಲು ತಂಗಿಯಾಗಿ. ಅಲ್ಲಿ ಹೋಗಿ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲಿ ಹೊರಡಬೇಕು. ಇಲ್ಲಿ 3:30 ಆಗಿದೆ. ಇವಾಗ ಎಲ್ಲರದ್ದು ಊಟ ಆಗಿದೆ. ಗಂಡು ಹೆಣ್ಣು ಊಟ ಮಾಡಿ ಇವಾಗ ಹೊರಡಬೇಕು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಗೈಸ್ ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಊಟ ಎಲ್ಲ ಮಾಡ್ಕೊಂಡು ಬಂದರು. ಇವಾಗ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಆಸೆ ಆಗ್ತಾಯಿದ್ದಾರೆ ಗಂಡನ ಮನೆಗೆ ಕಳ್ಸೋಕ್ಕೆ. ಗೈಸ್ ಇವಾಗ ಶಾಸ್ತ್ರ ಎಲ್ಲ ಮುಗಿಸಾಯಿತು ಒಳಗಡೆ. ಇವಾಗ ಚೌಟ್ರಿಂದ ಆಚೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಹೊರಗಡೆ ಬರಬೇಕಾದ್ರೆ ಅಕ್ಕಿ ನುಗ್ಗಿಸ್ತಾ ಇದ್ದಾರೆ ಇವಾಗ ಒಳಗಡೆ. ಗೈಸ್ ಇವಾಗ ನಮ್ಮ ಬಾವರ ಮನೆ ಹತ್ರ ಬಂದ್ವಿ. ಇದೇ ನಮ್ಮ ಬಾವರ ಮನೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಅಡ್ಲು ತಂಗಿಯಾಗಿ ಬಂದಿದ್ದೀವಿ.
ನಮ್ಮ ಭಾವವ್ರ ಮನೆ ಕಡೆಯವರು ನಮ್ಮ ಅಕ್ಕನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಪಟಾಕಿ ಎಲ್ಲ ಹೊಡೆದ್ರು, ತುಂಬಾ ಚೆನ್ನಾಗಿತ್ತು. ಗೈಸ್, ಇವಾಗ ನಾವು ನಮ್ಮ ಭಾವವ್ರ ಮನೆ ಒಳಗಡೆ ಬಂದಿದ್ದೀವಿ. ಇವಾಗ ನಮ್ಮ ಅಕ್ಕ ಬಾಗಿಲು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಂಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕಂಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಖುಷಿನೂ ಪಟ್ಟರು ಅವರು. ಗೈಸ್, ನಮ್ಮ ಮನೆ ಅಕ್ಕನ ಕಳ್ಸೋಕ್ಕೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಹಾಗೆ ನಮ್ಮ ಫ್ಯಾಮಿಲಿಯವ್ರು ಸ್ವಲ್ಪ ಜನ ಬಂದಿದ್ದರು. ಕಳಿಸ್ಬಿಟ್ಟು ಅವ್ರು ಹೋಗ್ತಾರೆ. ನಾನು ಮತ್ತು ನಮ್ಮ ಸ್ಪಂದು ಇಲ್ಲೇ ಇರ್ತೀವಿ. ಎಲ್ಲರೂ ಪಾಪ ಫುಲ್ ಟಯರ್ಡಾಗಿ ಕೂತಿದ್ದಾರೆ. ಗೈಸ್, ಇವಾಗ ನಮ್ಮ ಅಕ್ಕ ಬಾಗಿಲು ಎಲ್ಲ ತೊಳೆದು ಪೂಜೆ ಮಾಡಾಯಿತು. ಇವಾಗ ಬಾಗಿಲು ತಡೆಯೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಭಾವರ ಅಕ್ಕ ಮಾಡ್ತಾ ಇದ್ದಾರೆ ಈ ಶಾಸ್ತ್ರನ, ಬಾಗಿಲು ತಡೆಯೋ ಶಾಸ್ತ್ರನ. ಗೈಸ್, ಬಾಗಿಲು ತಡೆಯೋ ಶಾಸ್ತ್ರ ಎಲ್ಲ ಮಾಡಿ ನಮ್ಮ ಅಕ್ಕ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಇವಾಗ ಮುಗೀತು. ಇವಾಗ ಕೇಕ್ ತಂದಿದ್ರು ನಮ್ಮ ಭಾವರ ಮನೇಲಿ. ಹಾಗಾಗಿ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಅಂತ ಎಲ್ಲ ನಿಂತಿದ್ದಾರೆ. ಹ್ಯಾಪಿ ಮ್ಯಾರೇಡ್ ಲೈಫ್. ಗೈಸ್, ಕೇಕ್ ಕಟ್ ಮಾಡಿ ಎಲ್ಲ ಆದಮೇಲೆ ನಮ್ಮ ಭಾವರ ಮನೇಲಿ ಎಲ್ಲರಿಗೂ ಕೂಡ ಕಾಫಿ ಮಾಡಿಕೊಟ್ರು. ಎಲ್ಲರೂ ಹಾಗೆ ಕಾಫಿ ಕುಡಿತಾ ಮಾತಾಡ್ಕೊಂಡು ಕೂತಿದ್ವಿ. ಅವರು ಟೈಮ್ ಆಯಿತು ಅಂತ ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟರು, ಕೆಲಸಗಳಿದ್ದಾವೆ ಅಂತ. ಗೈಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಅಕ್ಕನ ಬೀಗರೂಟದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.